Littering in public places is injurious to the environment. So we are heading towards Manya. Yelli hogta idini? Evolve back Hampi. Okay. Manya, all excited? Very much. So, ನಿಮಗೆ ಇಲ್ಲಿ ಕಿಷ್ಕಿಂಧ ವಾಟರ್ ಪಾರ್ಕ್ ಕೂಡ ಇದೆ. ಇನ್ ಕೇಸ್ ಯು ವಾಂಟ್ ಟು ಕಮ್ ಆ್ಯಂಡ್ ಹ್ಯಾವ್ ಎ ರಿಲ್ಯಾಕ್ಸ್ಡ್ ವೆಕೇಶನ್ ಯು ಕ್ಯಾನ್ ಚೂಸ್ ದಟ್. ನಾವು ಹಂಪಿ ಫೆದರ್ಸ್ ಚೂಸ್ ಮಾಡಿದ್ವಿ. ಹಂಪಿ ಫೆದರ್ಸ್ ಹ್ಯಾಸ್ ಅದರ್ ಸಿಸ್ಟರ್ ಪ್ರಾಪರ್ಟೀಸ್, ಹಂಪಿ ಬೌಲ್ಡರ್ಸ್ ಮತ್ತು ವಿಸ್ಕರ್ಸ್. ಸೊ ನಾವು 3 ಪ್ರಾಪರ್ಟಿ ನೋಡಿದ್ದೀವಿ. ಸೊ ಐ ವುಡ್ ಡೆಫಿನೆಟ್ಲಿ ಸೇ ಆಫ್ ಆಲ್, Hampi Boulders is very scenic and lots of nature, but when it comes to cleanliness, hygiene and the food quality, the room quality, I would definitely put a thumbs up to Hampi Feathers. Hampi Whiskers ತುಂಬಾನೇ scenic ಆಗಿದೆ ಪ್ರಾಪರ್ಟಿ. ಅದರ ಹತ್ರ ವಾಟರ್ ಫಾಲ್ಸ್ ಇದೆ, ಅದು ರಿಂಗ್ಲೆಟ್ ವಾಟರ್ ಫಾಲ್ಸ್ ಇದೆ. ಜಾಗ ಮಾತ್ರ ಹೆಂಗಿದೆ ಅಂದರೆ Hampi Whiskers is but when it comes to again all the facilities, I would definitely recommend Hampi Feathers. And this place, I'll tell you, Hampi has so much of nature in it. Birds antu no ಅಷ್ಟೇ ಇವ್ರಿಗೆ ಹಾವು ಕಾಣಿಸ್ತು ರೋಡ್ ಮೇಲೆ. ಸೊ ಅದ್ರದ್ದು ವಿಡಿಯೋ ತೆಗಿಯೋದಕ್ಕೆ, ಫುಟೇಜ್ ತೆಗಿಯೋದಕ್ಕೆ ನೋಡ್ತಾ ಇದ್ದಾರೆ. ಹಾವು ರೋಡ್ ಮೇಲೆ Just look at the scenic beauty of this place. ಸೊ ಈಗ ನಾವು ಬಂದಿರೋದು ದ ಫೇಮಸ್ ಸನಪುರ ಲೇಕ್ ಆಫ್ ಹಂಪಿ. ಸೊ ಇಲ್ಲಿ ನಾವು ಕೊರಾಕಲ್ ರೈಡ್ ಹಾಗೇನೆ ಕ್ಲಿಫ್ ಜಂಪಿಂಗ್ ಆಕ್ಟಿವಿಟೀಸ್ಗಳನ್ನ ಮಾಡಬಹುದು. ಲುಕ್ ಆಟ್ ದ ಬ್ಯೂಟಿ ಆಫ್ ದಿಸ್ ಪ್ಲೇಸ್ ಹೆಂಗಿದೆ ಅಂತ ಅಂದ್ಬಿಟ್ಟು. ಇಟ್ ಈಸ್ ಫುಲ್ ಆಫ್ ನೇಚರ್ ಆ್ಯಂಡ್ ಲೈಫ್. ಐ ಟೆಲ್ ಯು, ನೇಚರ್ ಆಟ್ ದ ಬೆಸ್ಟ್. Guys, just take a look at the sky. Meelgade, the cloud blanket is so beautiful. Just look at the sky. It looks like a painting, and ee jaga is full of life. Incredible India. Just take a look at this. This place is surrounded by greenery. ಎಲ್ಲ ಕಡೆಗಳಲ್ಲೂ ಗದ್ದೆ, ಆ ಗದ್ದೆಗೆ ನೀರು ಕಟ್ಟಿದ್ದಾರೆ, ಹಾಗೇನೆ ಪೈರ್ ಮೊಳಕೆ ಹೊಡೆದಿದೆ. ನೋಡಿ, ಗದ್ದೆ ನಾಟಿ ಮಾಡ್ತಾ ಇದ್ದಾರೆ. ಗದ್ದೆ ಇಲ್ಲಿ ನೋಡಿ, ಗದ್ದೆಲಿ ನಾಟಿ ಕೆಲಸ ಚೆನ್ನಾಗಿ ಕಾಣಿಸ್ತಾ ಇದೆ, ನಾಟಿ ಮಾಡಿರೋದು. ವಾವ್, ಬ್ಯೂಟಿಫುಲ್. ತುಂಬಾ ಸೀನಿಕ್ ಆಗಿದೆ ಜಾಗ. ಅದು ಮಾನ್ಸೂನ್ ಟೈಮಲ್ಲಂತೂ ಹಂಪಿ ಇಸ್ ಅ ಬ್ಲೆಸ್. ಸೊ ಇದೆ ಅಂಜನಾದ್ರಿ ಬೆಟ್ಟ. ಹನುಮಂತ ಜೈ ಆಂಜನೇಯ. ಸೊ ನಾವು ಈ ಬೆಟ್ಟನ ಹತ್ತಿದ್ವಿ ಲಾಸ್ಟ್ ಟೈಮ್ ಹಂಪಿ ಬೋಲ್ಡರ್ಸ್ಗೆ ಬಂದಾಗ. ಸೊ ದ ಸ್ಟ್ರೀಟ್ ಇಸ್ ಫುಲ್ ಆಫ್ ಲೈಫ್. ತುಂಬಾ ಜನ ಇದ್ದಾರೆ, ಕ್ರೌಡ್ ಇದೆ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ವಿಪರೀತ ಜನ ಇದ್ದಾರೆ. ಜೈ ಆಂಜನೇಯ, ಜೈ ಆಂಜನೇಯ, ಜೈ ಆಂಜನೇಯ, ಜೈ ಆಂಜನೇಯ. ಅನ್ನೇ ಆಟ ಸಾಮಾನು ಬೇಕಂತಿದ್ದಿಲ್ಲ ಮೊನ್ನೆ ತಗೋ. ಈ ಶಾಪ್ ನಂಗೆ ಕೊಡಿಸ್ಬೇಕು. ನೀನು ಇಲ್ಲೇ ಕೂತ್ಕೊಂಡು ಎಲ್ಲ ಆಡೋಂಗಿದ್ರೆ ಖಂಡಿತ ಕೊಡಿಸ್ತೀನಿ. ನೀವು ನನ್ನ ಜೊತೆ ಆಡ್ಬೇಕು ಅಷ್ಟೇ. ನಾನು ಆ ಕಡೆ ಇಡ್ತೀನಿ, ಬಾಲ್ ಎಸಿ ನಾನು ಹಿಡಿತೀನಿ, ವಾಪಸ್ ಎಸಿ. ಗದೆ ಬೇಕಾ ಆಂಜನೇಯ? ಹ್ಞೂ ಕೊಡಿಸಿ, ನಿಮ್ಮನ್ನೇ ಹೊಡಿತೀನಿ. ನನ್ನ ಬರ್ಡೇ ಗಿಫ್ಟ್. ಫಾದರ್ಸ್ ಡೇ ಗಿಫ್ಟ್ ಆಗಿ ಐ ವಿಲ್ ಗಿವ್ ಯು ಮೀಟಿಂಗ್ಸ್ ಅಂತ.
ಲುಕ್ ಅಟ್ ದ ಕ್ಲೌಡ್ಸ್. ಅವ್ರು ಹೆಂಗ್ ಕಾತಾಗಿದೆ. ಓ ಮೈ, ಬ್ಯೂಟಿಫುಲ್, ಸೋ ಬ್ಯೂಟಿಫುಲ್. ಈ ಜಾಗನ ತುಂಬಾ ಪುರ್ಸೊತ್ತಲ್ಲಿ ಡಿಸೈನ್ ಮಾಡ್ದಂಗಿದೆ. ಹೆಂಗಿದೆ ಅಂದ್ರೆ ಬಾ, ಸೀರಿಯಸ್ಲಿ ವಾಟ್ ಇಸ್ ದಿಸ್ ಪ್ಲೇಸ್, ಅಮೇಜಿಂಗ್. ವಾವ್, ಅಮೇಜಿಂಗ್. ಯಾವ್ದೋ ಕ್ವಾರಿ ಇದು, ಅದ್ರ ಸುತ್ತಲೂ ನೀರು ತುಂಬಿಕೊಂಡಿದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ. ಗಾಡ್, ಹಂಪಿನ ತುಂಬಾ ಪುರ್ಸೊತ್ತಲ್ಲಿ ಡಿಸೈನ್ ಮಾಡ್ದಂಗಿದೆ. ಇಟ್ಸ್ ಅ ನೇಚರ್ ಅಬಂಡೆಂಟ್ ಪ್ಲೇಸ್. ಎಷ್ಟು ಬ್ಯೂಟಿಫುಲ್ ಅಂಡ್ ಸಿರೀನ್ ಅಂದ್ರೆ ವಾವ್. ಇದಕ್ಕಿಂತ ಭೂಮಿ ಮೇಲೆ ಸ್ವರ್ಗ ಬೇಕಾ? ಸಖತ್ತಾಗಿದೆ ಜಾಗ. ಒಂದೊಂದು ಸೂಪರ್ ಆಗಿರುವಂತಹ ಪ್ಲೇಸ್ಗಳು. ಮಾನ್ಸೂನ್ ನಲ್ಲಿ ಎಲ್ಲೆಲ್ಲೋ ಹೋಗ್ತೀವಿ ಜಾಗ ಹುಡುಕೊಂಡು. ಐ ಗೆಸ್ ನೆಕ್ಸ್ಟ್ ಟೈಮ್ ವಿ ಹ್ಯಾವ್ ಟು ಡೂ ಕಂಪ್ಲೀಟ್ ಹಂಪಿ. ಮಳೆ ಬರೋದಕ್ಕೆ ಶುರು ಆಯ್ತು. ಅಂಡ್ ವಾಟ್ ಅನ್ ಎಂಟ್ರಿ ಅಂಡ್ ವೆಲ್ಕಮ್ ಟು ಇವಾಲ್ವ್ ಬ್ಯಾಕ್. ಹೊರಗಡೆ ಜೋರಾಗಿ ಮಳೆ ಬರ್ತಾ ಇದೆ ಅಂಡ್ ವಿ ಆರ್ ಡ್ರೈವಿಂಗ್ ಟುವರ್ಡ್ಸ್ ಇವಾಲ್ವ್ ಬ್ಯಾಕ್. Evolve back. How excited are you? Very excited. So finally Evolve back. Excited, Manya? Yes. So we are at the gates of Evolve back. Harsha. Chicken? Chicken. Harsha. Harsha BS ಅಥವಾ ಚಿತ್ರಶ್ರೀ ಇರುತ್ತೆ. ಚಿತ್ರಶ್ರೀ. ಹಾ. ಓಕೆ. ವೆಲ್ಕಮ್. Thank you. ಫ್ಲವರ್ ಹಾಕ್ತಾರಾ? ಬರ್ಲಿಲ್ಲ. Oh, go. Wow. Thank you. Wow. Oh, what a welcome, what an entry, my goodness. Look at this. This is Jal Mahal, I guess. Oh my god. Oh, look at the palace. Oh my. Oh.
ಸೊ ತುಂಬಾ ರಾಯಲ್ ಆಗಿ ನಮಗೆ ವೆಲ್ಕಮ್ ಆಯಿತು. ಬರ್ತಿದ್ದಂಗೆನೇ ಫ್ಲವರ್ ಶಾರ್, ಅದಾದಮೇಲೆ ತಿಲಕ ಇಟ್ಟು ಆರತಿ ಮಾಡಿ ಹಾಗೆನೇ ಹಾರ ಹಾಕಿ ವೆಲ್ಕಮ್ ಮಾಡಿದ್ರು ವಿತ್ ಅ ವೆರಿ ಯಮ್ಮಿ ಟೇಸ್ಟಿ ಕೋಕೋನಟ್ ಮಿಲ್ಕ್ದು ಒಂದು ಒಳ್ಳೆ ಡ್ರಿಂಕ್ ಕೊಟ್ಟಿದ್ರು. ಆ್ಯಂಡ್ ವಾಟ್ ಅ ರಿಯಲ್ ರಾಯಲ್ ಎಕ್ಸ್ಪೀರಿಯನ್ಸ್ ಇಟ್ ವಾಸ್. ವೆಲ್ಕಮ್ ಆಗ್ತಿದ್ದಂಗೆನೇ ಈ ಪ್ರಾಪರ್ಟಿಯ ಟೂರನ್ನು ಕೊಟ್ಟರು. ಹಾಗೇನೇ ಯಾವ್ಯಾವ ಫೆಸಿಲಿಟೀಸ್ ಅಮ್ಯುನಿಟೀಸ್ ಇದೆ ಪ್ರಾಪರ್ಟಿನಲ್ಲಿ ಆ್ಯಂಡ್ ನಮ್ಮ ಯಾವ್ಯಾವ ಫೆಸಿಲಿಟೀಸನ್ನು ಯೂಸ್ ಮಾಡ್ಕೊಬೋದು, ನಮ್ಮ ರೂಮ್ ಎಲ್ಲಿದೆ, ಪ್ರತಿಯೊಂದರ ಡೀಟೇಲ್ಸನ್ನು ನಮಗೆ ಕೊಟ್ಟರು. ಆ್ಯಂಡ್ ದ ಸ್ಟಾಫ್ ಐ ಟೆಲ್ ಯು very humble and they just make you feel like the king and queen of this place. ನಾವು ತಗೊಂಡಂತಹ ರೂಮ್ ನಿವಾಸ ವಿಚ್ ಇಸ್ ದ ಫಸ್ಟ್ ಕ್ಯಾಟಗರಿ ಅಥವಾ ದ ಸ್ಟಾರ್ಟಿಂಗ್ ಕ್ಯಾಟಗರಿ ಆಫ್ ದಿಸ್ ಪ್ಯಾಲೇಸ್. ಸೊ ಇಲ್ಲಿ ನಮಗೆ ಸಿಕ್ಕಿದಂತಹ ರಾಜಾತಿಥ್ಯ ಅಷ್ಟು ವೈಭವ ರೂಮ್ನಲ್ಲೂ ಇದೆಯಾ ಅನ್ನೋ ಎಕ್ಸೈಟ್ಮೆಂಟ್ ನಿಮಗಿದೆಯಾ? ಹಾಗಾದರೆ ಕಾದು ನೋಡಿ ಈ ವ್ಲಾಗ್ನ ಎಂಡ್ವರೆಗೂ. ಸಂಜೆ ಆಗ್ತಿದ್ದಂಗೆ ಈ ಜಾಗದಲ್ಲಿ ದೀಪಗಳನ್ನು ಅಂಟಿಸ್ಬಿಟ್ಟು ದೀಪದ ಬೆಳಕಿನಲ್ಲಿ ಹಂಪಿಯ ಕತೆ, ಅದರ ವೈಭವದ ಬಗ್ಗೆ ಕತೆಗಳನ್ನು ಇಲ್ಲಿ ಹೇಳಲಾಗುತ್ತೆ. ಈ ಜಾಗದ ಅನುಭವವನ್ನು ವರ್ಣಿಸೋದಕ್ಕೆ ಪದಪುಂಜಗಳು ಸಾಲೋದಿಲ್ಲ. ಸೊ ಮುಂದಿನ ವ್ಲಾಗ್ನಲ್ಲಿ ಸಂಪೂರ್ಣ ಮಾಹಿತಿ.